ನಮಸ್ಕಾರ ಸ್ನೇಹಿತರೆ ಹಾಗೂ ಪಾಲಕರೇ ಮತ್ತು ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. 2025ನೇ ಸಾಲಿನ BEdಗೆ ಸಂಬಂಧಿಸಿದಂಥ ಡೌಟ್ಗಳನ್ನು ನಾನು ಕ್ಲಿಯರ್ ಮಾಡಲಿಕ್ಕೆ ಈ ವರ್ಷದಿಂದ ನಿಮಗಳಿಗೆ ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಅಭ್ಯರ್ಥಿಗಳೇ, ನಮ್ಮ ಚಾನಲಲ್ಲಿ ಏನೋ ಒಂದು ಮಾಹಿತಿ ಇದ್ದರೂ ಕೂಡ ಅಪ್ಡೇಟ್ ಮಾಡ್ತೇನೆ. ಅದರ ಜೊತೆಗೆ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ 90% ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ನಮ್ಮ ಯೂಟ್ಯೂಬ್ ಚಾನಲಿಂದ ಮಾಡಲಾಗುತ್ತೆ. ಇದು ಒಂದು ಚಿಕ್ಕದಾದಂಥ ಪ್ರಯತ್ನ ಅಷ್ಟೇ. ನನ್ನ ಬಿಡುವಿನ ವೇಳೆಯಲ್ಲಿ ನಿಮಗೆ ಈ ಮಾಹಿತಿನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ಅಭ್ಯರ್ಥಿಗಳು ನೀವು ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತ ಇಲ್ಲ. ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಫ್ರೀ ಇದೆ. ನಮ್ಮ ಕಾಮೆಂಟ್ಸ್ ಬಾಕ್ಸು ಕೂಡ ಫ್ರೀ ಇದೆ. ಧಾರಾಳವಾಗಿ ಕಾಮೆಂಟ್ಸ್ ನೀವು ಡೌಟ್ಗಳನ್ನು ಕೇಳಬಹುದು. ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಒಂದು ವಿದ್ಯಾರ್ಥಿ ನನಗೆ ಕಾಮೆಂಟನ್ನು ಕೇಳಿದರು. ಇಲ್ಲಿ ನೋಡಿ ಸರ್, ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ ಮತ್ತು ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬೇಕು ತಿಳಿಸಿ ಅಂತ ನೀವು ಕಾಮೆಂಟ್ ಹಾಕಿದಿರಿ. ಇದರ ಬಗ್ಗೆ ಸ್ವಲ್ಪ ಡೌಟನ್ನು ಕ್ಲಿಯರ್ ಮಾಡ್ತೇನೆ. ಜೊತೆಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು ಮತ್ತು ಯಾವಾಗಿಂದ ಆರಂಭ ಆಗುತ್ತೆ ಅಂತ ಹೇಳಿ. ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಪ್ರಕಾರ ನಿಮಗೆ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಅಂದರೆ ಕಾಲೇಜುಗಳನ್ನು ಆಯ್ಕೆ ಮಾಡಲಿಕ್ಕೆ ನೋಡಿ, ಇಲ್ಲಿ ಮುಂದಿನ ತಿಂಗಳು 11/11/2025ರಿಂದ 12/11/2025 ತನಕ ನಿಮ್ಗಳಿಗೆ ಏನು ಮಾಡ್ತಾರಪ್ಪ ಅಂತಂದರೆ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಇಲ್ಲಿ ನೋಡ್ತದೆ ಅರ್ಹತೆ ಸ್ವೀಕರಿಸಿದ ಮತ್ತು ಪರಿಶೀಲನೆ ತಂತ್ರ ಅಭ್ಯರ್ಥಿಗಳು ಕಾಲೇಜ್ ಆಪ್ಷನ್ ಎಂಟ್ರಿ ಬದಲಾವಣೆಗೆ ಅವಕಾಶ ಅಂದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನಿಮಗಳಿಗೆ ಇಲ್ಲಿ ಏನು ಮಾಡ್ತಾರೆ 11ರಿಂದ 12ನೇ ತಾರೀಕು ತನಕ ನಿಮಗೆ ಟೈಮನ್ನು ಕೊಡ್ತಾರೆ. ಓಕೆ, ಆಮೇಲೆ ನಾನು ಈಗ ನಿಮ್ಗೆ ಹೆಂಗೆ ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೇನೆ. ನೋಡಿ ಅಭ್ಯರ್ಥಿಗಳೇ, ಇದು ಆಪ್ಷನ್ ಎಂಟ್ರಿ ಈ ರೀತಿಯಾಗಿ ನಿಮಗೆ ಓಪನ್ ಮಾಡಿರ್ತಾರೆ. ಇಲ್ಲಿ ಕಾಲಮ್ಗಳು ಇದ್ದಾವೆ. ಉದಾಹರಣೆಗೆ ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಕಾಲಮ್ಗಳನ್ನು ಕೊಟ್ಟಿದ್ದಾರೆ. ಒಂದೇದು ಏನು ಬರ್ತಾ ಇದೆ ಅಂದರೆ ಇಲ್ಲಿ ಆದ್ಯತೆ ಎಷ್ಟು ಕಾಲೇಜುಗಳು ನೀವು ಒಂದನೇ ಕಾಲೇಜ್ ಯಾವುದು ಬೇಕು ನಿಮಗೆ, ಯಾವ ಜಿಲ್ಲೆಯಲ್ಲಿ ಬೇಕು, ಗೋರ್ಮೆಂಟ್ ಬೇಕಾ ಪ್ರೈವೇಟ್ ಬೇಕಾ, ಯಾವ ಇನ್ಸ್ಟಿಟ್ಯೂಟ್ ಬೇಕು ಅನ್ನೋದನ್ನು ಇಲ್ಲಿ ನಮಗೆ 4 ಕಾಲಮ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಇಲ್ಲಿ ಆದ್ಯತೆ ಕ್ರಮ ಇದೆ. ಫಸ್ಟಿಗೆ ನಿಮ್ಗೆ ಯಾವ ಗೋರ್ಮೆಂಟ್ ಕಾಲೇಜ್ ಬೇಕಾ ಅಥವಾ ಒಂದು 10 ಗೌರ್ಮೆಂಟ್ ಕಾಲೇಜು 11ರಿಂದ 20 ತನಕ ಪ್ರೈವೇಟ್ ಕಾಲೇಜುಗಳನ್ನು ಇಲ್ಲಿ ನೀವು ಸೇರಿಸಬಹುದು. ಆ ರೀತಿಯಾಗಿದೆ. ಉದಾಹರಣೆಗೆ ಒಂದು ತೋರಿಸ್. ಸೊ ಇಲ್ಲಿ ನಾನು ಏನು ಮಾಡ್ತೇನೆ ಅಂದರೆ ಬೆಳಗಾವಿ 2 ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನನಗೆ ಇನ್ನೂ ಸ್ವಲ್ಪ ಕಾಲೇಜುಗಳು ಬೇಕು. ನಾನು ಇಲ್ಲೇನು ಮಾಡ್ತೇನೆ ಅಂದರೆ ಪ್ರೈವೇಟ್ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊತೇನೆ. ಇಲ್ಲಿ ಬಾಗಲಕೋಟೆ ತೊಗೊಂಡೆ. ಬಾಗಲಕೋಟೆಯಲ್ಲಿ ನನಗೆ ಬೇಕಾಗಿರುವಂಥದ್ದು ಅನ್ಎಡೆಡ್ ಕಾಲೇಜ್ ಬೇಕು. ಅನ್ಎಡೆಡ್ ಅಂತಂದರೆ ಯಾವುದು? ಅನ್ಎಡೆಡ್ ಅಂತಂದರೆ ಸೊ ಇಲ್ಲಿ ಪ್ರೈವೇಟ್ ಕಾಲೇಜು, ಸಂಪೂರ್ಣವಂತ ಪ್ರೈವೇಟ್ ಕಾಲೇಜಿಗೆ ನಾವು ಅನ್ಎಡೆಡ್ ಅಂತ ಕರಿತೀವಿ. ಇಲ್ಲಿ ನಾವು ಅದರಿಗೆ ಇದನ್ನು ತೊಗೊಂಡೆ. ಇದು 3ನೇ ಕಾಲೇಜು. ನನಗೆ 4ನೇ ಕಾಲೇಜಿಗೆ ಯಾವುದು ಬೇಕಾಗಿದೆ? ಧಾರವಾಡ ಬೇಕಾಗಿದೆ. ಓಕೆ, 4ನೇ ಆಪ್ಷನ್ ನಾನು ಧಾರವಾಡ ತೊಗೊತೀನಿ. ಧಾರವಾಡದಲ್ಲಿ ಯಾವುದು? ಗೌರ್ಮೆಂಟ್ ಕಾಲೇಜ್ ಆಯ್ಕೆ ಮಾಡ್ಕೊತೀನಿ. ಗೌರ್ಮೆಂಟ್ ಕಾಲೇಜಲ್ಲಿ ಡೈರೆಕ್ಟ್ ಕಾಲೇಜ್ ಬರುತ್ತೆ. ಸೊ ಈ ರೀತಿಯಾಗಿ ನೀವು ಇಲ್ಲಿ ಆಪ್ಷನ್ ಎಂಟ್ರಿಗಳನ್ನು ಬೆಳಗಾವಿ ಮತ್ತು ನನಗೆ ಬೆಳಗಾವಿ ಬೇಕು, ಅದರಲ್ಲಿ 2 ಕಾಲೇಜ್ ತೊಗೊತೀನಿ. ಅದರಲ್ಲಿ 2 ಕಾಲೇಜ್ ಭಾಳ ಕೊಡ್ತಾರೆ, ನಾವು 1 ತೊಗೊತೀನಿ. ಈ ರೀತಿ ನೀವು ಇಲ್ಲಿ 20 ಕಾಲೇಜುಗಳನ್ನು ನಿಮಗೆ ಫಸ್ಟಿಗೆ ಯಾವುದು ಬೇಕು ಆಮೇಲೆ ನಿಮ್ಮ ಪರ್ಸೆಂಟೇಜ್ ಬೇಸಿಸ್ ಮೇಲೆ ನೀವು ಇಲ್ಲಿ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತಾ. ನಿಮಗೆ ಗೋರ್ಮೆಂಟ್ ಬೇಕಂದರೆ ಪೂರ 20 ಗೋರ್ಮೆಂಟ್ ಮಾಡ್ಕೋಬೋದು. ಇಲ್ಲ ನನಗೆ ಗೋರ್ಮೆಂಟ್ 10 ಒಂದು 20 ಪ್ರೈವೇಟು ಈ ರೀತಿಯಾಗಿ ಕೂಡ ಮಾಡ್ಕೋಬೋದು. ಈ ರೀತಿ ನೀವು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ನಾವು ಆಪ್ಷನ್ ಎಂಟ್ರಿ ಅಂತ ಕರಿತೀವಿ.